ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ಹೇಗೆ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೂ ಕಮೆಂಟ್ ಮಾಡ್ತೀರಾ ಮತ್ತು ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಶೇರ್ ಮಾಡ್ತೀರಾ. ಸೊ ನಮ್ಮ ಕಮ್ಯುನಿಟಿ ಬೆಳೀತಾ ಇದೆ, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ನಿಮಗೆ ಅದನ್ನೇ ಹೇಳ್ಕೋಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ಫುಲ್. ಸೊ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೇಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಎಟ್ ದ ಸೇಮ್ ಟೈಮ್ ನನ್ನ ಕೇಸಸ್ನ ಯಾಕೆ ಶೇರ್ ಮಾಡ್ತೀನಿ ಅಂತ ಕೇಳ್ಬೋದು ನೀವು. ಯಾವಾಗ ನಾವು ರಿಯಲ್ ಇನ್ಸಿಡೆಂಟ್ಸ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಂಡಾಗ, ನಮ್ಮ ಲೈಫ್ನಲ್ಲಿ ಆ ಥರದ್ದು ಏನಾದರೂ ಘಟನೆ ನಡೆದಾಗ ಅಥವಾ ಏನಾದರೂ ಆ ಥರ ಸಿಚುವೇಶನ್ ಸಿನಾರಿಯೋ ಬಂದಾಗ ಅದನ್ನು ಹ್ಯಾಂಡಲ್ ಮಾಡುವ ಒಂದು ಧೈರ್ಯ ಮತ್ತು ಸ್ಮಾರ್ಟ್ನೆಸ್ ನಮಗೆ ಬರುತ್ತೆ. ಓಕೆ, ನಮ್ಮ ಲೈಫ್ನಲ್ಲಿ ರಿಯಲ್ ಇನ್ಸಿಡೆಂಟ್ಸ್ ನಾವು ಸುತ್ತ ನಡೆಯೋದ್ರಲ್ಲೂ ಕೂಡ ಎಷ್ಟೋ ಕಲಿಯೋದಿರುತ್ತೆ, ಅರ್ಥ ಮಾಡ್ಕೊಳ್ಳೋದಿದೆ. ಹಾಗೂ ಅದನ್ನು ನಮ್ಮ ಲೈಫಲ್ಲಿ ಆಗದೇ ಇರೋ ಹಾಗೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನುವಂಥ ಒಂದು ಸ್ಮಾರ್ಟ್ನೆಸ್ನ ಕೂಡ ನಾವು ನಮ್ಮ ಲೈಫ್ನಲ್ಲಿ ತರಬಹುದು. ಆ ಒಂದು ಕಾರಣಕ್ಕೆ ನಾನು ಕೇಸಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ರಿಯಲ್ ಸಿಚುವೇಶನ್ಸ್ ಬಗ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹೌದು, ನಾನು ಕೇಸಸ್ನ ಶೇರ್ ಮಾಡುವಾಗ ಕಂಪ್ಲೀಟಾಗಿ ನಾನು ಹೇಳೋದಿಲ್ಲ, ಯಾಕೆಂದರೆ ಅದೆಲ್ಲ ಪರ್ಸ್ನಲ್ ಮ್ಯಾಟರ್ಸ್ ಆಗಿರುತ್ತೆ. ಒಬ್ಬರು ನಂಬಿ ನನ್ನ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ, ಕ್ಲೈಂಟ್ಗಳು ಬಂದು ಹೇಳ್ಕೊಂಡಿರ್ತಾರೆ. ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಆದರೆ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು, ಘಟನೆಗಳು ನಿಮಗೆ ಹೇಳ್ಕೊಂಡಾಗ ಅದು ನಿಮ್ಮ ಲೈಫಿಗೆ ಒಂದು ಪಾಠ ಆಗ್ಬೋದು, ಹಾಗೂ ನಿಮಗೂ ಅರ್ಥ ಆಗ್ಬೋದು. ಈಗೆಲ್ಲ ಇದೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿರುತ್ತೆ, ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಥರ ವೀಡಿಯೋಸ್ ಹೆಲ್ಪ್ ಆಗಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ಥರ ವೀಡಿಯೋಸ್ ನಾನು ಮಾಡ್ತಾ ಇರುವಂಥದ್ದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇವತ್ತಿನ ಟಾಪಿಕ್ ಯಾವ ವಿಷಯವಾಗಿರುತ್ತೆ ಅಂದರೆ, ಲೈಫ್ನಲ್ಲಿ ಕಹಿಯ ಘಟನೆ, ಒಂದು ಟ್ರಾಮಾಯಿಂದ ಆಚೆ ಯಾರು ಬರಲಿಲ್ಲ ಅಂದರೆ, ಅವ್ರ ಲೈಫ್ನಲ್ಲಿ ಏನಾದರೂ ಘಟನೆಗಳು ಅವ್ರಿಗೆ ಕೆಟ್ಟ ಅನುಭವಗಳು ಕೊಟ್ಟಿದೆ ಅಂದಾಗ ಅವರು ತುಂಬ ವೀಕ್ ಪರ್ಸ್ನಾಲಿಟಿಯಾಗಿ ಬೇರೆಯವ್ರಿಗೆ ಶೋಕೇಸ್ ಆಗಿಬಿಡ್ತಾರೆ. ಅದು ಅವ್ರಿಗೆ ಗೊತ್ತೇ ಇರೋದಿಲ್ಲ, ಈ ಥರ ಒಂದು ವೀಕ್ ಪರ್ಸ್ನಾಲಿಟಿಯಾಗಿ ನಾನು ಶೋಕೇಸ್ ಆಗ್ತಾಯಿದ್ದೀನಿ, ಈ ಥರ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಆದರೆ ಆ ಒಂದು ಪ್ರೋಸೆಸ್ನಲ್ಲಿ ಎಷ್ಟೋ ತಪ್ಪುಗಳು ಅವ್ರ ಲೈಫ್ನಲ್ಲಿ ನಡೆದೋಗುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ಮೊನ್ನೆ ಒಬ್ಬರು ಕ್ಲೈಂಟ್ ನನ್ನ ಆಫೀಸಿಗೆ ಬಂದಿದ್ದರು, ತುಂಬ ನೋವಲ್ಲಿದ್ದರು. ಹಾಗೂ ಅವ್ರೇನು ಹೇಳ್ತಾಯಿದ್ರು ಅಂದರೆ, ಅವ್ರಿಗೆ ಬಾಲ್ಯದಿಂದ ಪ್ರೀತಿ ಸಿಕ್ಕಿಲ್ಲ, ಹಾಗೂ ಒಂದು ಸಪೋರ್ಟ್ ಫ್ಯಾಮ್ಲಿಯಿಂದ ಸಿಕ್ಕಿಲ್ಲ. ಅವರ ಫ್ಯಾಮ್ಲಿ ಅವ್ರನ್ನ ನಂಬ್ತಾ ಇರಲಿಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾಯಿದ್ರು. ಹಾಗೂ ಸ್ಕೂಲ್ನಲ್ಲೂ ಕೂಡ ಅಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿಲ್ಲ ಅಂತ ಹೇಳ್ಕೊಳ್ತಾಯಿದ್ರು. ಸೊ ಇವಾಗ ಏನಾಗುತ್ತೆ ಅಂದರೆ, ಈ ಥರ ಒಂದು ನೆಗೆಟಿವ್ ಎಕ್ಸ್ಪೋಜರ್ ಜಾಸ್ತಿ ಆದಾಗ, ಅದು ಬಾಲ್ಯದಲ್ಲೇ ಒಬ್ಬರಿಗೆ ಒಳ್ಳೆಯ ಗೈಡ್ ಸಿಗದೆ ಇರುವಂಥದ್ದು, ಅಪ್ಪ ಅಮ್ಮ ಆಗಿರ್ಬೋದು, ಅವರು ಕೀಳಾಗಿ ಮಾತಾಡೋದು, ನಿನ್ನ ಕೈಲಿ ಏನಾಗಲ್ಲ, ನೀನು ಇಷ್ಟೇ ಅಂತ ಡಿಮೋಟಿವೇಟ್, ಮತ್ತು ಅವ್ರನ್ನ ನೀನು ಇನ್ನೂ ಲೈಫ್ನಲ್ಲಿ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ನಡೆಸ್ಕೊಂಡಾಗ ಏನಾಗುತ್ತೆ ಅಂದರೆ, ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಸೆಲ್ಫ್ ಎಸ್ಟೀಮ್ ಏನೇ ಆಗಿರಲಿ, ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬ ಬಲಹೀನವಾಗ್ತಾ ಹೋಗುತ್ತೆ. ಆವಾಗ ಅವ್ರಿಗೇನಾಗುತ್ತೆ, ಇಂಪ್ಯಾಕ್ಟ್ ಹೇಗಾಗುತ್ತೆ, ಅದೇ ಈ ಒಂದು ಕ್ಲೈಂಟ್ಗೂ ಆಗಿದ್ದು. ಅವರು ಅವ್ರ ಲೈಫ್ನ ಪರ್ಪಸ್ನ ಕಂಡುಕೊಳ್ಳೋದಕ್ಕೆ ಕಷ್ಟಪಡ್ತಾಯಿದ್ರು. ಹಾಗೂ ಏನು ಹೇಳ್ತಾಯಿದ್ರು ಅಂದರೆ, ನನಗೆ ಏನು ಇಷ್ಟ, ನನಗೇನು ಇಷ್ಟ ಇಲ್ಲ, ನನಗಿಷ್ಟು ವಯಸ್ಸು ಆಗಿದೆ, ಮದುವೆ ಆಗಿದೆ ಈಕೆಗೆ, ಇಷ್ಟೆಲ್ಲ ಆದರೂ ಕೂಡ ನನಗೆ ನನ್ನ ಲೈಫ್ನಲ್ಲಿ ಯಾವುದು ಸರಿ ಯಾವುದು ತಪ್ಪು ಡಿಸಿಷನ್ಸ್ನ ತೊಗೊಳಕ್ಕಾಗ್ತಾ ಇಲ್ಲ. ಮತ್ತು ಈಕೆ ಇನ್ನೂ ಒಂದು ವಿಷಯ ಏನು ಹೇಳಿದ್ರು ಅಂದರೆ, ನಾನು ಜನರನ್ನ ಬೇಗ ನಂಬಿಡ್ತೀನಿ, ಹಾಗೂ ಜನರಿಗೆ ನಾನು ತುಂಬಾ ನನ್ನ ಲೈಫ್ನಲ್ಲಿ ಕೊಟ್ಬಿಡ್ತೀನಿ. ಅವಾಗೇನಾಗುತ್ತೆ ಅಂದರೆ, ಅವರು ನೋವು ಕೊಟ್ಟಾಗ ಅದನ್ನ ನಂಗೆ ಸಹಿಸ್ಕೊಳಕ್ಕಾಗಲ್ಲ, ಅವ್ರನ್ನ ನಾನು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ನನಗಿಷ್ಟ ಇಲ್ಲದೆ ಇರೋ ಕೆಲಸಗಳನ್ನ ನಾನು ಮಾಡ್ತೀನಿ. ನನಗದು ಮುಜುಗರ ಅನಿಸಿದ್ರು ಕೂಡ ಅವ್ರಿಗೆ ಅದು ಸರಿ ಅನಿಸಿದ್ರೆ, ಅಂದರೆ ಅವ್ರು ನೀನು ಇದು ಮಾಡು ಅಂತ ಹೇಳಿದ್ರೆ ಅದನ್ನ ನಾನು ಯೋಚನೆನೂ ಮಾಡದೆ ಆ ಕೆಲಸಗಳನ್ನ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಆ ಥರ ಒಂದು ಸಿನಾರಿಯೋ ಬರುತ್ತೆ ಯಾವಾಗ ನಿಮ್ಮದು ಓನ್ ಡೆಸಿಷನ್ಸ್ ನಿಮ್ಮ ಕೈನಲ್ಲಿ ಇಲ್ಲ ಅಂದಾಗ, ಅಥವಾ ನಿಮಗೆ ಪ್ರೀತಿಯ ಕೊರತೆ ಇದ್ದಾಗ. ಹಾಗೂ ಇನ್ನೂ ಒಂದೇನು ಹೇಳ್ತಾಯಿದ್ರು ಅಂದರೆ, ಈ ಕ್ಲೈಂಟ್ ನನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ, ಪ್ರೀತಿ ಯಾರೂ ನನಗೆ ಕೊಟ್ಟೇ ಇಲ್ಲ, ನನಗೆ ಸೆಲ್ಫ್ ಲವ್ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನನಗೆ ಅರ್ಥ ಆಗುತ್ತೆ, ಈ ವ್ಯಕ್ತಿಯ ಒಂದು ಘಟನೆ ಏನೇ ಆಗಿರ್ಬೋದು, ಎಕ್ಸ್ಪೀರಿಯನ್ಸಸ್ ಏನೇ ಆಗಿರ್ಬೋದು, ಅಷ್ಟು ಟಾಲರೇಟ್ ಮಾಡ್ಕೊಳ್ಳದೇ ಇರುವಂಥ ಲೆವೆಲ್ನಲ್ಲಿದೆ. ಹಾಗೂ ಈಕೆಗಿನ್ನ ಏನು ಅನ್ನಿಸ್ತಾ ಇತ್ತು ಅಂದರೆ, ತನ್ನ ಲೈಫ್ ಬಗ್ಗೆ
ತನಗೆ ಯಾವುದೇ ರೀತಿಯಾದ ಗುರಿಗಳಿಲ್ಲ, ಹಾಗೂ ಮಾಡಬೇಕು ಅನ್ನೋ ಆಸೆ ಇದೆ, ಮಾಡಿದ್ರೆ ತಪ್ಪಾಗೋಗುತ್ತೇನೋ, ನಾನು ಈ ಥರ ಏನಾದರೂ ಹೊಸದಾಗಿ ಟ್ರೈ ಮಾಡೋಕ್ಕೆ ಹೋದರೆ ಏನಾದರೂ ತಪ್ಪಾಗೋಗುತ್ತೆ, ಏನಕ್ಕೆ ಮಾಡಬೇಕು, ಮಾಡೋದ್ರಿಂದ ನನಗೆ ಒಳ್ಳೇದಾಗಲ್ವೇನೋ, ಈ ಥರ ಯೋಚನೆಗಳು ಕೂಡ ಬರ್ತಾಯಿತ್ತು ಕ್ಲೈಂಟ್ಗೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಲೈಫ್ನಲ್ಲಿ ನಡೆಯುತ್ತೆ, ಎಷ್ಟೋ ಘಟನೆಗಳು ನಡೆಯುತ್ತೆ. ನಮಗೆ ಒಳ್ಳೇದು ನಡೆದಾಗ ಏನಾಗುತ್ತೆ ಅಂದರೆ ನಾವು ಇನ್ನೂ ಬೆಳೀತಾ ಹೋಗ್ತೀವಿ. ಆದರೆ ಚಾಲೆಂಜಿಂಗ್ ಟೈಮ್ ಬಂದಾಗ, ನೋವು ಬಂದಾಗ, ನಮಗೆ ನೋವು ಕೊಟ್ಟಾಗ, ಅಥವಾ ನಮಗೆ ಜನ ಸಪೋರ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ನಾವು ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಮತ್ತು ನಮ್ಮ ಲೈಫ್ನಲ್ಲಿ ನಮಗೇನು ಬೇಕು, ಆಸೆಗಳು ಏನೇನಿದೆ ಅದೆಲ್ಲ ನಮಗೆ ಯಾವುದೂ ಅರ್ಥಪೂರ್ಣ ಅನಿಸೋದಿಲ್ಲ. ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ನಾನು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ, ಆದರೆ ಮಾಡೋಕ್ಕೆ ಭಯ ಇದೆ, ಏನೋ ತಪ್ಪಾಗೋಗುತ್ತೆ, ನನ್ನ ಕಡೆಯಿಂದ ಏನೋ ನೋವಾಗ್ಬೋದು, ಬೇರೆಯವ್ರಿಗೇನಾದರೂ ನಾನು ಕೆಡಕ್ಕೆ ಮಾಡಿಬಿಡ್ಬೋದೇನೋ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ಯೂಶ್ವಲಿ ಆ್ಯಸ್ ಅ ಸೈಕಾಲಜಿಸ್ಟ್ ನಾನೇನು ಹೇಳ್ತೀನಿ ಅಂದರೆ, ಟ್ರೊಮ್ಯಾಟಿಕ್ ಸಿಚುವೇಶನ್ಸ್ ನಡೆದಿರುತ್ತೆ, ಅದರಿಂದ ಅವ್ರು ಹೀಲಿಂಗ್ ಮಾಡ್ಕೊಂಡಿಲ್ಲ ಅಂದರೆ, ಆ ಒಂದು ನೋವಿಂದ ಅವ್ರು ಆಚೆ ಬರದೇ ಇದ್ದಾಗ, ಮತ್ತು ಪದೇ ಪದೇ ಈ ಥರ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸಸ್ಗೆ ಎಕ್ಸ್ಪೋಸ್ ಆದಾಗ ಅವರು ಏನು ಮಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಸೊ ಅದೇ ಈ ಕ್ಲೈಂಟ್ಗೂ ಕೂಡ ಆಗಿದೆ. ತಪ್ಪಾಗಿರುವಂಥ ಹೆಜ್ಜೆಗಳನ್ನ ಹಾಕೋದು, ಆಮೇಲೆ ಯೋಚನೆ ಮಾಡೋದು, ಇದು ಸರಿ ಇಲ್ವೇನೋ ಅಂತ. ಜನನೇ ಹಾಗೆ. ಯಾವಾಗ ಒಬ್ಬರು ಸಾಫ್ಟ್ ಆಗಿದ್ದಾರೆ, ತುಂಬ ವೀಕ್ ಆಗಿದ್ದಾರೆ, ಇವ್ರನ್ನ ಬಳಸ್ಕೋಬಹುದು ಅನಿಸುತ್ತೆ, ಅವರು ಅದನ್ನು ತುಂಬ ಈಸಿಯಾಗಿ ಕೀಳಾಗೂ ನೋಡಿಬಿಡ್ತಾರೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಂಥ ಅವ್ರಿಗೆ ಆದರೂ ಮುಖ್ಯ. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರಿ. ಹಾಗೂ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಅಂದರೆ ಮಾಡಿ. ಅವ್ರೇನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊಳ್ತಾರೆ, ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ಅನ್ನೋದಕ್ಕಿಂತ ನೀವು ಆ ಒಂದು ಮುಜುಗರದ ಸಿಚುವೇಷನಿಂದ ಆಚೆ ಬರಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಟಿವ್ ಆ್ಯಕ್ಷನ್ಸ್ ಟುವರ್ಡ್ಸ್ ಯುವರ್ ಲೈಫ್. ಅದನ್ನ ನೀವು ಮಾಡಲಿಲ್ಲ ಅಂದರೆ ನೀವು ಏನು ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ಬಿಲೀಫ್ ಅನ್ನೋದು ಬರೋದು ಹೇಗೆ ಅಂದರೆ, ಒಂದು ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ಸೆಟ್ನ ಇಟ್ಕೊಳ್ಳುವಂಥದ್ದು. ನೋವು ಯಾರಿಗಿರೋದಿಲ್ಲ, ನೋವಿನ ಎಕ್ಸ್ಪೀರಿಯನ್ಸಸ್ ಯಾರಿಗಿರೋದಿಲ್ಲ, ಎಲ್ರಿಗೂ ಇರುತ್ತೆ. ಅದನ್ನು ಮೆಟ್ಟಿ ನಿಲ್ಲಬೇಕಾಗತ್ತೆ. ಹಾಗೂ ನಾನು ಸೋತ್ಬಿಟ್ಟಿದ್ದೀನಿ ಅಂತ ನಿಮಗೆ ಅನುಭವ ಆಗೋದೇ ನೀವು ಅದನ್ನು ಆಕ್ಸೆಪ್ಟ್ ಮಾಡಿದಾಗ. ಸೊ ನೀವು ಆ ಒಂದು ಆಕ್ಸೆಪ್ಟೆನ್ಸ್ಗೆ ಹೋಗಬಾರ್ದು. ನೀವು ಈ ಥರದ ಒಂದು ಸಿಚುವೇಶನ್ನ ನೋಡಬಾರ್ದು. ಇದನ್ನ ನೀವೆಷ್ಟು ಆಕ್ಸೆಪ್ಟ್ ಮಾಡ್ತೀರಾ, ಜನ ನಿಮಗೆ ಟ್ರೀಟ್ ಮಾಡೋದು ಆಕ್ಸೆಪ್ಟ್ ಮಾಡ್ತೀರಾ, ಅದನ್ನ ನೀವು ತುಂಬ ತೊಗೊಂಡಾಗ ಏನಾಗುತ್ತೆ ಅಂದರೆ, ನಿಮ್ಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸಸ್, ಘಟನೆಗಳೇ ನಿಮ್ಮ ಲೈಫಿಗೆ ವಾಪಸ್ ಬರ್ತಾನೇ ಇರುತ್ತೆ. ಮತ್ತು ನಿಮಗೆ ಯಾವುದು ಸರಿ ಇಲ್ಲ ಅನಿಸುತ್ತೆ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅವ್ರೇನು ಅಂದ್ಕೊಳ್ತಾರೋ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ನಾನು ಬರಲ್ಲ ಅಂದರೆ, ನಾನು ಹೋಗಲ್ಲ ಅಂದರೆ, ನಾನು ಮಾಡಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ನಾನು ಮಾಡಿಬಿಡ್ತೀನಿ. ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಫ್ರೆಂಡ್ಶಿಪ್ ಕಳ್ಕೊಬೋದು, ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ಅವ್ರನ್ನ ನಾನು ಕಳ್ಕೊಂಡು ಬಿಡ್ಬೋದು, ಅದಕ್ಕೋಸ್ಕರನಾದರೂ ನಾನು ಮಾಡ್ತೀನಿ. ಈ ಥರ ಯೋಚನೆ ನೀವು ಎಷ್ಟು ಇಟ್ಕೊಂಡಿರ್ತೀರಾ, ನಿಮ್ಮ ಲೈಫ್ ಅಷ್ಟೇ ವರ್ಸ್ಟಾಗಿ ಒಂದು ಕೆಟ್ಟ ಸ್ಟೇಜ್ಗೆ ಹೋಗುತ್ತೆ. ಆ್ಯಂಡ್ ಯು ಆರ್ ಬಿಲ್ಡಿಂಗ್ ಯೋರ್ ಓನ್ ಪ್ರಾಬ್ಲಮ್ಸ್ ಅಂತ ಕೂಡ ಹೇಳ್ತೀನಿ. ಸೊ ಆದಷ್ಟು ನಿಮ್ಮ ಲೈಫ್ನಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಾ, ನಿಮಗೋಸ್ಕರ ಮಾಡಿ. ನಿಮಗೆ ತುಂಬ ಅದು ಕಷ್ಟ ಆಗ್ತಾಯಿದೆ, ನೋವು ಕೊಡ್ತಾಯಿದೆ ಅಂದರೆ ಅದನ್ನ ಮಾಡುವ ಅವಶ್ಯಕತೆ ಇಲ್ಲ. ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ನೀವೇ. ಮತ್ತು ನಿಮಗೆ ಏನು ಬೇಕು ಅನ್ನೋ ಕ್ಲಾರಿಟಿ ನಿಮ್ಮ ಲೈಫ್ನಲ್ಲಿ ನಿಮಗಿದೆ ಅಂದಾಗ ಜನ ಕೂಡ ಅದನ್ನು ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಮಲ್ಲಿ ಆ ಬದಲಾವಣೆ ಕೂಡ ಜನ ನೋಡ್ತಾರೆ. ಸೊ ಆದಷ್ಟು ನಿಮ್ಮ ಲೈಫ್ನಲ್ಲಿ ನೀವು ಕಾಳಜಿ ನಿಮ್ಮ ಬಗ್ಗೆ ಇಟ್ಕೊಂಡ್ರೇ ಬಹಳ ಒಳ್ಳೆಯದಾಗತ್ತೆ. ಬೇರೆಯವ್ರಿಗೋಸ್ಕರ ದಯವಿಟ್ಟು ಬದುಕಕ್ಕೆ ಹೋಗಬೇಡಿ. ಹಾಗೂ ಬೇರೆಯವರು ಯೂಶ್ವಲಿ ಜನ ಅವ್ರಿಗಿಂತ ಸ್ವಲ್ಪ ಮೇಲೆ ಬಂದುಬಿಟ್ರೆ ಅದನ್ನು ಇಷ್ಟಪಡೋದಿಲ್ಲ. ತುಂಬ ಕೆಲವರು ಇರ್ತಾರೆ ಒಳ್ಳೇದಾಗಲಿ ಜನಕ್ಕೆ ಅಂತ ಹರಿಸುವಂಥವ್ರು. ಸೊ ಯಾವಾಗಲೂ ನನಗಿಂತ ಕೆಳಗಿದ್ರೇ ಒಳ್ಳೆಯದು ಅಂತ ಜನ ಅದನ್ನೇ ಎದುರು ನೋಡ್ತಿರ್ತಾರೆ. ಸೊ ಅದಕ್ಕೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಿಬಿಟ್ಟಾಗ ಅಲ್ಲಿ ಸೋತ್ವಿ ಅಂತ ಅರ್ಥ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಫ್ರೆಂಡ್ ಅಥವಾ ನಿಮಗೆ ಗೊತ್ತಿರೋರು, ನೀವು ಇಷ್ಟಪಡುವಂಥವ್ರು, ನೀವು ಪ್ರೀತಿಸುವಂಥವ್ರು ಯಾರೇ ಆಗಿರಲಿ, ನೀನು ಇದು ಮಾಡು, ನೀನು ಹೀಗಿರು, ನಿನ್ನ ಕೈಲಿ ಆಗಲ್ಲ, ನೀನು ಈ ಥರನೇ ನಡ್ಕೋಬೇಕು, ಆವಾಗಲೇ ಒಳ್ಳೆಯದಾಗೋದು, ಈ ಥರ ಕೆಟ್ಟ ಅಡ್ವೈಸಸ್ ಕೊಟ್ಟಾಗ ಅದನ್ನ ನೀವು ಸ್ವೀಕರಿಸ್ಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಆ್ಯಸ್ ಅ ಸೈಕಾಲಜಿಸ್ಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಸರಿ ಅನಿಸಿದ್ರೆ ನೀವು ಮಾಡಿ.
ನಿಮಗೆ ಸರಿ, ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ನೀವು ಮಾಡೋಕ್ಕಾದ್ರೆ ಮಾಡಿ. ಇಲ್ಲ ಇದರಿಂದ ನನಗೆ ಮುಜುಗರ ಆಗುತ್ತೆ, ಇದು ನನ್ನ ವ್ಯಾಲ್ಯೂ ಸಿಸ್ಟಮ್ಗೆ ಅಗೇನ್ಸ್ಟ್ ಆಗಿದೆ, ಇದು ನನ್ನ ಮಾರಲ್ಸ್ಗೆ ಅಗೇನ್ಸ್ಟ್ ಆಗಿದೆ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಡಿಸ್ಕಂಫರ್ಟ್ ಕೊಡುವಂಥ ವಿಷಯಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಅದನ್ನು ಎಷ್ಟು ಮಾಡ್ತೀರಾ ಆವಾಗ ನಿಮ್ಮ ಲೈಫ್ ಇನ್ನೂ ವರ್ಸ್ಟ್ ಆಗ್ತಾ ಬರುತ್ತೆ. ಆವಾಗ ಇನ್ನೂ ನೀವು ಟ್ರಾಮಾಸ್, ನಿಮ್ಮ ಪ್ರಾಬ್ಲಮ್ಸ್, ನಿಮ್ಮ ಸ್ಟ್ರೆಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ತೀರಾ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.